ಅಮ್ಮ ಜಗನ್ಮಾತೆ ದಿವ್ಯ ಅಲಂಕಾರ ಭೂಷಿತರಾಗಿ ಹೊರಡುವರಾಗಿ ಜನನಿ. ಮಗು ನಂದೀಶ, ಬಹಳ ಸಂತೋಷ. ರಥವನ್ನು ಒಡೆಯುವೆ ತಾಯಿಯೇ, ರಥವನ್ನು ಒಡೆಯುವೆ ತಾಯಿಯೇ, ರಥವನ್ನು ಒಡೆಯುವೆ ತಾಯಿಯೇ. ರಥವನ್ನು ಒಡೆಯುವೆ ತಾಯಿಯೇ, ರಥವನ್ನು ಒಡೆಯುವೆ ತಾಯಿಯೇ, ರಥವನ್ನು ಒಡೆಯುವೆ ತಾಯಿಯೇ. ಅದಿ ಹರ್ಷನಿನಾಂ ಅದಿ ತ್ವರಿತ ದಿನ, ಅದಿ ಹರ್ಷನಿನಾಂ ಅದಿ ತ್ವರಿತ ದಿನ. ರಥವನ್ನು ಒಡೆಯುವೆ ತಾಯಿಯೇ, ರಥವನ್ನು ಒಡೆಯುವೆ ತಾಯಿಯೇ, ರಥವನ್ನು ಒಡೆಯುವೆ ತಾಯಿಯೇ. ದೇವ ದೇವ ಶ್ರೀ ಮಹಾದೇವನ ಕಾವುದೈ ಕರುಣಾನಿಧಿ. ದೇವ ದೇವ ಶ್ರೀ ಮಹಾದೇವನ ಕಾವುದೈ ಕರುಣಾನಿಧಿ. ದೇವ ಸಾರ್ವಭೌಮನೆಂದು ದೇವ ಮೃಡವನ್ನು ಭಜಿಸುತ್ತೆ. ದೇವ ಸಾರ್ವಭೌಮನೆಂದು ದೇವ ಮೃಡವನ್ನು ಭಜಿಸುತ್ತೆ. ರಥವನ್ನು ಒಡೆಯುವೆ ತಾಯಿಯೇ, ರಥವನ್ನು ಒಡೆಯುವೆ ತಾಯಿಯೇ, ರಥವನ್ನು ಒಡೆಯುವೆ ತಾಯಿಯೇ. ಮಗು ನಂದೀಶ, ರಥವನ್ನು ನಿಲ್ಲಿಸು. ಅದು ಮುಂದೆ ನೋಡು, ಅಲ್ಲಾಗುತ್ತಿರುವ ಅಪಶಕುನಗಳನ್ನು. ಇವುಗಳಿಗೆಲ್ಲ ಕಾರಣವೇನಿರಬಹುದು? ಅಮ್ಮ, ನಾನೇನೆಂದು ಹೇಳಲಿ? ಕಂದ ನಂದೀಶ, ನೀನು ನನ್ನ ಬಳಿ ಇರುವಾಗ ನನಗೆ ಭಯವೆಂದರೇನು? ಅಮ್ಮ, ಈ ಅಪಶಕುನಗಳು ನಮ್ಮನ್ನೇನು ಮಾಡಬಲ್ಲವು? ನೀವು ಅರಿಯದವರಂತೆ ಭಯ ಬಿಟ್ಟು ನಡೆಯಿರಿ, ಹೋಗೋಣ. ಮಗು, ನೀನು ನನ್ನ ಸಮೀಪದಲ್ಲಿರುವಾಗ ನನಗೆ ಭಯವೆಂದರೇನು? ರಥವನ್ನು ಹೊಡೆಯುವನಾಗಿ. ಶಂಕರೇ ತವ ಪಾದ ಕಮಲವ ನಂಬಿದೆ ತಾಯೇ. ಶಂಕರೇ ಶಂಕರೇ ತವ ಪಾದ ಕಮಲವ ನಂಬಿದೆ ತಾಯೇ. ಶಂಕರೇ ಪರಮ ಪ್ರಖ್ಯಾತೆ ಅಖಿಲಾಂಡ ಮಾತೆ. ಪರಮ ಪ್ರಖ್ಯಾತೆ ಅಖಿಲಾಂಡ ಮಾತೆ. ದಕ್ಷಿಣ ಜಾತೆ ಶಂಕರೇ ತವ ಪಾದ ಕಮಲವ ನಂಬಿದೆ ತಾಯೇ. ಶಂಕರೇ ಕಾಳಿ ಪರಮ ಓಂ ಕಾಳಿ. ಕಾಳಿ ಪರಮ ಓಂ ಕಾಳಿ. ಸುರರಾಜ ಪಾಹಿ, ಸುರರಾಜ ಪಾಹಿ. ಮೂರು ಲೋಕವಾನಿ ಆಳುವೆ. ಶಂಕರೇ ತವ ಪಾದ ಕಮಲವ ನಂಬಿದೆ ತಾಯೇ. ಶಂಕರೇ ಅಮ್ಮ, ತ್ರಿಲೋಕ ಜನನಿ, ಸಕಲವೂ ನೀವೇ, ಶಕ್ತಿಯೂ ನೀವೇ. ಸಕಲ ಚಲಗ್ರಹಗಳು ನಿಮ್ಮ ಆಜ್ಞೆಯಂತೆ ನಡೆಯುವುದು. ಸಕಲ ಭೂಸ್ವರೂಪ ಚೈತನ್ಯಗಳು ನಿಮಗೆ ಮಾಗುಪವು. ಪುರಾಣ, ಪಾರಾಯಣ, ಪಾರಂಗತೆ, ಸರ್ವ ಜೀವಲಿಂಗಗಳು ಸಹ ಕೊಲ್ಲುವುದು ಮತ್ತು ರಕ್ಷಿಸುವುದು ನಿಮ್ಮ ಸ್ವಾತಂತ್ರ್ಯ ಅಲ್ಲವೇ? ಅಮ್ಮ, ನವದುರ್ಗಿಯರ ರೂಪವೇ ನೀನಾಗಿರುವೆ. ಅಮ್ಮ, ವೃತ್ತಿ ದೇವತೆಯನ್ನು ಪೆತ್ತ ಮಾತೆ ನೀನು. ಅಮ್ಮ, ಅಷ್ಟಮೂರ್ತಿಗಳಿಗೆ ಒಂದೊಂದು ರೂಪಿ ವರ್ತಿಯಾಗಿರುವೆ. ಬ್ರಹ್ಮನಿಗೆ ಬ್ರಹ್ಮರೂಪಿಯಾಗಿಯೂ, ಶಿವನಿಗೆ ಶಿವರೂಪಿಯಾಗಿಯೂ, ವಿಷ್ಣುವಿಗೆ ವಿಷ್ಣು ರೂಪಿಯಾಗಿಯೂ, ದೇವತೆಗಳಿಗೆ ಮಹಾದೇವಿ ಎಂದೆನಿಸಿರುವೆ, ಯತಿಗಳಿಗೆ ಜ್ಞಾನ ಶಕ್ತಿ ಎಂದೆನಿಸಿರುವೆ. ಹೀಗಿರುವಲ್ಲಿ ಅಮ್ಮ, ನಿನ್ನನ್ನು ವರ್ಣಿಸಲು ಅಸಾಧ್ಯ ತಾಯಿ. ಅಮ್ಮ, ಈಗಿರುವಲ್ಲಿ ಈ ಅಪಶಕುನಗಳು ನಮ್ಮನ್ನೇನು ಮಾಡಬಲ್ಲವು? ತಾವು ಅಪ್ಪಣೆ ಕೊಟ್ಟರೆ ರಥವನ್ನು ಮಾಡಿವೆನು? ನಿಜ ಮಗನೇ,
ನೀನು ನನ್ನ ಸಮೀಪದಲ್ಲಿರುವಾಗ ನನಗೆ ಈ ಭಯವೆಂದರೇನು? ರಥವನ್ನು ಹೊಡೆಯುವನಾಗು. ಮಹಾತಾಯಿ ಕಾತ್ಯಾಯಿನಿ, ನಿನ್ನ ಮಹಿಮಾತಾಶಯವು ಅತಿಶಯವಾದುದು. ಅಲ್ಲದೆ ವೇದ ಮಾತೆಯಾದ ನಿನ್ನನ್ನು ವರ್ಣಿಸಲು ಆದಿಶೇಷನಿಗೂ ಅಸದಳ. ಅಮ್ಮ, ನಿನ್ನ ಕಂದನಾದ ನಾನು ಏನು ಬಲ್ಲೆ? ನಂದೀಶ, ಅಮ್ಮ, ಅದು ಅಲ್ಲಿ ಕಾಣುತ್ತಿರುವುದೇ ನಿಮ್ಮ ತಂದೆಯ ಭೂಸ್ವರ್ಗಪುರವು? ನೋಡಿದೆನು, ಬಹಳ ಸಂತೋಷ. ಮಗು ನಂದೀಶ, ರಥವನ್ನು ನಿಲ್ಲಿಸು. ಇಳಿದು ಹೋಗಿ ದಕ್ಷ ಪ್ರಜೇಶ್ವರನಿಗೆ ತಿಳಿಸು, ದಾಕ್ಷಾಯಿಣಿ, ನಿನ್ನ ಮಗಳಾದ ದಾಕ್ಷಾಯಿಣಿ ಬಂದಿರುವಳೆಂದು. ಮರ್ಯಾದೆಯಿಂದ ಕರೆದುಕೊಂಡು ಹೋದರೆ ಉತ್ತಮ. ಒಂದು ವೇಳೆ ಕರೆಯದೆ ಹೋದರೆ ಕನಿಷ್ಠ ಪಕ್ಷವಲ್ಲವೇ ಮಗನೇ? ಮಹಾದಾಜ್ಞೆ ತಾಯಿ, ನಾನಿನ್ನು ಹೋಗಿ ಬರುವೆನು. ಬಲ ಸಮಾನರ್ಯಾರ್ಯನಗಿನ್ನ ಬಲ ಸಮಾನರ್ಯಾರ್ಯನಗಿನ್ನ ಬಲ ಸಮಾನರ್ಯಾರ್ಯನಗಿನ್ನ ಬಲ ಸಮಾನರ್ಯಾರ್ಯನಗಿನ್ನ ಬಲ ಸಮಾನರ್ಯಾರ್ಯನಗಿನ್ನ ಬಲ ಸಮಾನರ್ಯಾರ್ಯನಗಿನ್ನ ನಮಗೆ ವಾರ್ತೆಗಳು ಮಿಗಿ ಚಲ್ಲಾಡೆ ರಭಸದಿಂದಲಿ ಹೂವನಲ್ಲಾಡೆ ನಮಗೆ ವಾರ್ತೆಗಳು ಮಿಗಿ ಚಲ್ಲಾಡೆ ರಭಸದಿಂದಲಿ ಹೂವನಲ್ಲಾಡೆ ವಿಭವಂತರಿ ಪ್ರಬಲಾಲಿತರಂ ವಿಭವಂತರಿ ಪ್ರಬಲಾಲಿತರಂ ನಾಡ ನೋಡೆ ಅಡಮೋದಿ ಬಲ ಸಮಾನರಾಧ್ಯನಗೆ ಬಲ ಸಮಾನರಾಧ್ಯನಗೆ ಬಲ ಸಮಾನರಾಧ್ಯನಗೆ ಎಲೆ ದಕ್ಷ ಪ್ರಜ್ಞೇಶ್ವರ, ನಿನ್ನ ಮಗಳಾದ ಗೌರಿದೇವಿಯು ಬಂದು ದ್ವಾರದಲ್ಲಿರುವುದು. ಆಜ್ಞೆ ಏನಾಗುವುದು? ಎಲ್ಲವೋ ನಂದೀಶ, ನನ್ನ ಆಜ್ಞೆ ಇಲ್ಲದೆ ನಿನ್ನನ್ನು ಒಳಗೆ ಬಿಟ್ಟವರು ಯಾರು? ನನ್ನ ಮಗಳು ಇಲ್ಲಿಗೆ ಬರಕೂಡದು. ಪಾಪಿಗಳೇ, ನಿಮಗೆ ಇಲ್ಲಿಗೆ ಬರಲು ನಾಚಿಕೆ ಆಗಲಿಲ್ಲವೇ? ಮೊದಲು ಇಲ್ಲಿಂದ ತೊಲಗಿ. ಅಮ್ಮ, ಅಮ್ಮ, ನಿಮ್ಮ ತಂದೆ ಆಡಿದ ಮಾತು ತಿಳಿತೇನಮ್ಮ? ಕೇಳಿದನು ಕಂದ. ಏನಿ ವಿಧಿಲೀಲೆ ಶೋಕದ ಇರುಳೆ ದೇವಾ, ಏನಿ ವಿಧಿಲೀಲೆ ಶೋಕದ
ಮಾಡುವುದಾದರೂ ಏನು? ಪತಿಯಾಜ್ಞೆಯನ್ನು ಮೀರಿ ಬಂದ ಸತಿಯಳ ಪಾಡೇ ಇಷ್ಟಲ್ಲವೇ? ನನ್ನ ತಾಯಿಯಾದರೂ ಮಗಳೆಂದು ಪಕ್ಷವನ್ನು ವಹಿಸಲಿಲ್ಲ, ನನ್ನ ತಂದೆಯಾದರೂ ಮಗಳೆಂಬ ಭಾವನೆಯನ್ನು ತೋರಲಿಲ್ಲ. ನನ್ನ ಪತಿಯೂ ಕೂಡ ನನ್ನನ್ನು ತೊರೆದರು. ಪತಿಗೂ ಎರವಾದ, ಇತ್ತ ತವರು ತೊರೆಯಿತು. ಈಗ ನಾನೆಲ್ಲಿಗೆ ಹೋಗಲಿ, ಏನು ತಾನೇ ಮಾಡಲಿ? ಪ್ರಾಣೇಶ್ವರ, ನಿಮ್ಮ ಮಾತನ್ನು ಧಿಕ್ಕರಿಸಿ ಬಂದು ನಾನು ಕೆಟ್ಟೆನು. ಅಮ್ಮ, ನೀನು ಅರಿಯದ ವಿಷಯ ಈ ಜಗತ್ತಿನಲ್ಲಿ ಏನಿದೆ. ನಾನು ಹೇಳಲು ಸಮ್ಮತವಿಲ್ಲದಿದ್ದರೆ ಅಮ್ಮ, ನಮ್ಮ ಪಟ್ಟಣಕ್ಕೆ ಹೋಗೋಣ, ನಡೆಯಿರಮ್ಮ. ಮಗಳೇ, ಅಮ್ಮ, ನಿಮ್ಮ ತಾಯಿಯು ಬರುತ್ತಿರುವ ಹಾಗಿದೆ. ನಾನು ಇಲ್ಲೇ ದ್ವಾರದಲ್ಲಿರುವೆನು. ಮಗಳೇ, ನಿನ್ನ ಆಗಮನದಿಂದ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟು ಮಾಡಿದೆ. ಆ ಶಿವನ ಅರ್ಧಾಂಗಿನಿಯಾದ ನೀನು ಆ ಪರಮೇಶ್ವರನೇ ಬಂದಂತಾಯ್ತು. ಬಾ ಮಗಳೇ, ಅರಮನೆಗೆ ಹೋಗೋಣ. ಅಮ್ಮ, ನನ್ನನ್ನು ತಡೆಯಬೇಡ, ನಾನು ಖಂಡಿತವಾಗಿಯೂ ಬರುವುದಿಲ್ಲ. ಮಗಳೇ, ಸಮಾಧಾನಳಾಗು, ಹೋಗಬೇಡ ಮಗಳೇ. ಬಾ ಮಗಳೇ, ಅರಮನೆಗೆ ಹೋಗೋಣ. ಅಮ್ಮ, ಮಗಳೇ, ನನ್ನ ಮಾತನ್ನು ಕೇಳಿ, ನನ್ನನ್ನು ತಡೆಯಬೇಡ. ನಿನ್ನ ಪತಿಯಾದರೂ ತ್ರಿಜಗಾಧೀಶನಂತೆ, ನನ್ನ ಪತಿಯು ಭಿಕ್ಷಾಧೀಶನಂತೆ. ಹೇಗಿರುವಾಗ ನಾನು ನನ್ನ ತವರು ಮನೆ ಎಂಬ ಆಸೆಯಿಂದ ಇಲ್ಲಿಗೆ ಓಡೋಡಿ ಬಂದೆನು. ಆದರೆ ನನ್ನ ಪತಿಯು ನಾನು ಬರುವಾಗ ಹೇಳಿದನು, ದಾಕ್ಷಾಯಿಣಿ, ನೀನು ಹೋಗಬೇಡ, ನೀನಲ್ಲಿಗೆ ಹೋದರೆ ನಿನಗೆ ಮರ್ಯಾದೆಯು ದೊರೆಯುವುದಿಲ್ಲವೆಂದು. ಆತನ ಮಾತನ್ನು ಮೀರಿ ಬಂದ ನನಗೆ ತಕ್ಕ ಶಾಸ್ತಿ ಆಯಿತು. ಮಗಳೇ, ಮಗಳೇ, ನಿನ್ನ ತಂದೆಯು ಆಡಿದ ಮಾತಿಗೆ ಮೋಸಗೊಂಡು ಹೋಗುದು ಬೇಡ. ಬಾ ಮಗಳೇ, ತಾಯಿಯಾದ ನಾನಿನಲ್ಲಿ ಭಿಕ್ಷೆಯನ್ನು ಬಿಡುವನು. ಬಾ ಮಗಳೇ, ಅರಮನೆಗೆ ಹೋಗೋಣ. ಅಮ್ಮ, ನಾನು ಮೊದಲೇ ಹೇಳಲಿಲ್ಲವೇ, ನಿನ್ನ ಪತಿಯು ತ್ರಿಜಗಾಧೀಶನಂತೆ, ನನ್ನ ಪತಿಯು ಭಿಕ್ಷಾಧೀಶನಂತೆ. ಹೇಗಿರುವಾಗ ನಿಮ್ಮಂತಹ ಭಾಗ್ಯವಂತರ ಮನೆಗೆ ನಾವು ಬಂದರೆ ನಮಗೆ ಮರ್ಯಾದೆಯು ದೊರೆಯುವುದೇ? ಇಲ್ಲವಮ್ಮ, ಖಂಡಿತವಾಗಿ ನಾನು ಬರುವುದಿಲ್ಲ. ಮಗಳೇ, ಬಿಡು ಬಿಡು ಕೋಪವ, ಮೃಡನ ಸವಿ ನೀನು. ಬಿಡು ಬಿಡು ಕೋಪವ, ಮೃಡನ ಸವಿ ನೀನು. ಮೃತನಾಗವಾದಿನ ಕ್ಷಮಿಸಮ್ಮನಿ, ಬಿಡು ಬಿಡು ಮಾನ್ನಿ. ಮಗಳೇ, ಹಠ ಮಾಡಬೇಡ. ತಾಯಿಯಾದ ನಾನಲ್ಲಿ ನಿನ್ನಲ್ಲಿ ಕ್ಷಮಾರ್ಪಣೆ ಎನ್ಬೇಡು. ಬಾ ಮಗಳೇ, ಅರಮನೆಗೆ ಹೋಗೋಣ. ಅಮ್ಮ, ಮಗಳೇ, ಬಾರಲೆ ಬಾರಲೆ ಮಡದಿಯು ನೀನು ರಸೋದ. ಬಾರಲೆ ಬಾರಲೆ ಮಡದಿಯು ನೀನು ರೈತಳ ಸಂಗಡ, ರೈತಳ ಸಂಗಡ ಹೆಂಗು ಮಾತಾಡುವೆ. ಬಾರಲೆ ಬಾರಲೆ ಮಡದಿಯು ನೀನು ತಂದೆಗೆ ಕುಂದನು ತಂದ ನಂದನೆ ಇವಳು, ತಂದೆಗೆ ಕುಂದನು ತಂದ ನಂದನೆ ಇವಳು. ಮಾನವಿಲ್ಲದೆ ನನ್ನ, ಮಾನವಿಲ್ಲದೆ ನನ್ನ ಮನೆಗೆ ಬಂದಿರುವಳು. ಬಾರಲೆ ಬಾರಲೆ ಮಡದಿಯು ನೀನು. ಎಲ್ಲೋ ಪ್ರಸೂತ, ತಂದೆಗೆ ಅಪಮಾನ ಮಾಡಿದ ಈ ಭ್ರಷ್ಟರನ್ನು
ನಮ್ಮ ಯಾಗಶಾಲೆಗೆ ಅರ್ಹಳೆಂದು ಮನ್ನಿಸಿ ಕರೆದಿರುವೆಯಾ? ಈ ಮರ್ಯಾದೆವಂತೆಯಾದ ಮಗಳನ್ನು ಕರೆಸಲು ನಿನಗೆ ಬಸೂತ ನಿನಗೆ ಕಿಂಚಿತ್ತಾದರೂ ನಾಚಿಕೆ ಆಗಲಿಲ್ಲವೇ? ಭ್ರಷ್ಟಳೆ, ನೀನು ಮಗಳಲ್ಲ, ಕುಲಗೇಡಿ, ತೊಲಗಾಚ ಭ್ರಷ್ಟಳೆ. ಮಗಳೇ, ಬೇಡ ಸ್ವಾಮಿ, ಬೇಡ. ಹಠವನ್ನು ಮಾಡಬೇಡಿ, ಸಂತೈಸಿಕೊಳ್ಳಿ. ಪ್ರಸೂತ, ಏನು ಹೇಳ್ತಿರುವೆ? ತಂದೆಗೆ ಅಪಮಾನ ಮಾಡಿದ ಈ ಭ್ರಷ್ಟಳನ್ನು ಈಗಲೇ ಸಂಹರಿಸಿ ಬಿಡುತ್ತೇನೆ. ಸ್ವಾಮಿ, ಬೇಡ. ಮಗಳೆಂಬ ಭಾವನೆಯನ್ನು ಈ ರೀತಿಯಾಗಿ ಮಾತನಾಡುತ್ತಿರಲ್ಲ. ನಿಂದಿಸಬಹುದು ಸ್ವಾಮಿ, ನಿಂದಿಸಬಹುದು. ಬೇಡ, ಮಾಡಬೇಡಿ. ತಂದೆ ಬಂದಿರುವನೆಂಬ ಅಭಿಮಾನವಿಲ್ಲದೆ ತನ್ನ ಗಂಡಿನ ತೊಡೆಯ ಮೇಲೆ ಕುಳಿತು ಮಾತನಾಡಿಸದೇ ಇದ್ದ ಈ ಭ್ರಷ್ಟಳು ಒಬ್ಬಳು ಮಗಳೇ? ಪ್ರಸೂತ, ತಂದೆ ಬಂದಿರುವನೆಂಬ ಅಭಿಮಾನವಿಲ್ಲದೆ ತನ್ನ ಗಂಡನ ತೊಡೆಯ ಮೇಲೆ ಕುಳಿತು ಮಾತನಾಡಿಸದೇ ಇದ್ದ ಈ ಭ್ರಷ್ಟಳು ಒಬ್ಬಳು ಮಗಳೇ? ಇಂತಹ ಮಕ್ಕಳು ಇರುವುದಕ್ಕಿಂತ ಸಾಯುವುದೇ ಲೇಸು. ಅಲ್ಲದೆ ನನಗೆ ಇನ್ನೂ ಅನೇಕ ಮಂದಿ ಸುಪುತ್ರೆ ಇದ್ದಾರೆ. ಈ ಭ್ರಷ್ಟಳ ಮುಖವನ್ನು ಎಂದಿಗೂ ನೋಡುವುದೂ ಇಲ್ಲ, ನಮ್ಮ ಯಾಗಶಾಲೆಗೆ ಸೇರಿಸುವುದೂ ಇಲ್ಲ. ಪ್ರಸೂತ, ಈ ನೀಚಳನ್ನು ಮೊದಲು ಆಚೆ ಕಳಿಸುವೆಯೋ? ಇಲ್ಲದಿದ್ದರೆ ನಾನೇ ಕಳಿಸುವೆನು. ನೀನು ಸಹ ಇವರೊಂದಿಗೆ ಹೋಗು. ಮುಂದೇನಾಗುತ್ತೆ ಮಗಳೇ? ನಿನಗೆ ಇಂತಹ ಸ್ಥಿತಿ ಒದಗಿದೆ. ಅಯ್ಯೋ ದೈವವೇ, ನಿನ್ನ ಸಹೋದರರ ಎದುರುಗಡೆ ಎಲ್ಲ ಈ ರೀತಿಯಾಗಿ ನಿಂದಿಸುವುದು ಸರಿಯ? ಅಯ್ಯೋ ಪರಮಾತ್ಮ. ಅಮ್ಮ, ಮಗಳೇನು ನನಗಾಗಿ ಯೋಚಿಸಬೇಡ ತಾಯಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬಂತೆ ನಮ್ಮ ಬಂಧವು ಎಲ್ಲಿಯವರೆಗೂ ಇರುವುದು ಅಲ್ಲಿಯವರೆಗೂ ಮಾತ್ರ ತಾಯಿ ತವರು ಎಲ್ಲ. ಮುಗಿದ ನಂತರ ಎಲ್ಲರೂ ಶತ್ರುಗಳಾಗುವರು. ಹೀಗಿರುವಾಗ ನೀನು ನನಗಾಗಿ ಯೋಚಿಸಬೇಡ ತಾಯಿ. ಮಗಳೇ, ಮಗಳೇ, ನಿನ್ನನ್ನು ಕರೆದು ಎಲ್ಲಿಗೆ ಹೋಗಲಿ? ಮಗಳೇ, ನಿನ್ನನ್ನು ಕರೆದು ಎಲ್ಲಿಗೆ ಹೋಗಲಿ? ಇಂಥ ಚಿಂತೆಯು ಬಂತೆ ಮಗಳೇ, ಇಂಥ ಚಿಂತೆಯು ಬಂತೆ. ಎಂದಿಗೆ ತೋರೆನು ಮಗಳೇ, ನಿನ್ನನ್ನು ತೊರೆದು. ಮಗಳೇ, 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 ನಿನ್ನನ್ನು ಎತ್ತು ಒತ್ತು ಬಳಲಿ ಬೆಂಡಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಯ್ತಲ್ಲ ಮಗಳೇ. ಅಮ್ಮ, ಅಮೃತವು ವಿಷವಾಗುವುದು, ಹೊನ್ನು ಮಣ್ಣಾಗುವುದು. ನನ್ನ ಪತಿಯೇ ತನಗೆ ವೈರಿಯಾಗುವನು. ಆ ಪನ್ನಗದರನಾದ ಶಿವನ ಕರುಣೆ ತೀರಿದ ಮೇಲೆ ಎಲ್ಲವೂ ಹೀಗಾಗುವುದು. ಹೀಗಿರುವಾಗ ತಂದೆ ಯಾರು, ತಾಯಿ ಯಾರು, ಮಕ್ಕಳಾರು? ನನಗಾಗಿ ನೀನು ಚಿಂತಿಸಬೇಡ ತಾಯಿ. ಮಗಳೇ, ಆ ಪನ್ನಗದರನಾದ ಕೃಪೆ ಹೊಂದಿದ್ದರೆ ವಿಷವು ಅಮೃತವಾಗು, ಬಿಸಿ ಮನಸ್ಸಿನ ಶತ್ರುಗಳು ಸ್ನೇಹಿತರಾಗುವುದು. ಇನ್ನೊಂದು ಬಾರಿ ನಿನ್ನ ತಂದೆಯನ್ನು ಮನ್ನಿಸಿದ್ರೆ ಏನಾಗುವುದು ಮಗಳೇ? ಅಮ್ಮ, ಮಗಳೇ, ನಿನ್ನ ಮಾತಿನಂತೆ ನಾನೇನು ತಂದೆಯವರನ್ನು ಬೇಡಿಕೊಳ್ಳುತ್ತೇನೆ. ಅವರು ಒಪ್ಪಿದರೆ ಸರಿ, ಇಲ್ಲವಾದರೆ ಮಗಳೇ, ಹಾ ದೇವರ ಕೃಪೆ ಇದ್ದಂತಾಗಲಿ. ಬಾ ಮಗಳೇ, ಹೋಗೋಣ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತಂದೆ,
ಸರ್ವಾಪರಾಧಗಳನ್ನು ಮನ್ನಿಸಿ ನನ್ನನ್ನು ಕಾಪಾಡು. ಮೂರ್ಖಳೇ, ಬಿಡದೆ ಬಿಡಿದು ಜಡಲೆ ನಿನ್ನ ಕಡಿದು ಬಿಡುವೇನಾ? ಬಿಡದೆ ಬಿಡಿದು ಜಡಲೆ ನಿನ್ನ ಕಡಿದು ಬಿಡುವೇನಾ? ಒಂದು ವಿನಯದಿಂದ ಮುದಲಿಯರೆನಿರುವೆಯ, ಒಂದು ವಿನಯದಿಂದ ಮುದಲಿಯರೆನಿರುವೆಯ. ತಂದೆಯಾಗಿನ ನಿನ್ನ ಮನೆಗೆ ಬಂದರೆ, ತಂದೆಯಾಗಿನ ನಿನ್ನ ಮನೆಗೆ ಬಂದರೆ ಭಾವಿಸದೆ ಮೌನದಿ ಸುಮ್ಮನಿದ್ದೆಯೇ, ಭಾವಿಸದೆ ಮೌನದಿ ಸುಮ್ಮನಿದ್ದೆಯೇ. ಅಂತ ಶಿವಗೆ ನಿನ್ನ ಕೊಟ್ಟೆನೆ, ಅಂತ ಶಿವಗೆ ನಿನ್ನ ಕೊಟ್ಟೆನೆ. ಇಂಥ ಭಾವನಗಳಿಗೆ ಮಾತನಾಡೇನಾ? ಪರಮಘಾತಕಿ, ಪುನಃ ನನ್ನಲ್ಲಿಗೆ ಬರಲು ನಿನಗೆ ನಾಚಿಕೆ ಆಗಲಿಲ್ಲವೇ? ನೀನು ಮಗಳಲ್ಲ, ಕುಲಗೇಡಿ, ಕೊಲಗಾಚ ಭ್ರಷ್ಟಳೆ. ಮೂರ್ಖಳೇ, ಎಚ್ಚರಿಕೆ ಗೌರಿ, ಅನರ್ಥವಾದ ಎಚ್ಚರಿಕೆ. ಜ್ಞಾನಿಯಾದ ನೀನು ಅಜ್ಞಾನಿಯಾಗಬೇಡ, ಕೋಪ ಮಾಡಿ ಪಾಪಿಯಾಗಬೇಡ. ಭ್ರಷ್ಟಳೆ, ನಾನು ಪಾಪಿಯಾದರೂ ಚಿಂತೆ ಇಲ್ಲ, ನನಗೆ ನೀತಿಯನ್ನು ಹೇಳಬೇಡ. ಎಲ್ಲವೂ ಪ್ರಸೂತ, ಈ ನೀಚಳನ್ನು ಮೊದಲು ಆಚೆ ಕಳಿಸುವೆಯೋ ಇಲ್ಲವೋ? ಸ್ವಾಮಿ, ಬೇಡ ಸ್ವಾಮಿ, ಬೇಡ. ತವರು ಮನೆಗೆ ಬಂದ ಮಗಳನ್ನು ಈ ರೀತಿಯಾಗಿ ನಿಂದಿಸುವುದೇ ಬೇಡ ಸ್ವಾಮಿ, ಮನ್ನಿಸುವರಾಗಿ. ಪರಮಘಾತಕಿ, ಇವರ ವಿಷಯ, ಆ ಪರಶಿವನ ವಿಷಯವನ್ನು ನನ್ನ ಮುಂದೆ ಕೇಳಲೇ ಬೇಡ. ಮೊದಲು ಆಚೆ ಕಳಿಸು. ಆ ಶಿವನೆಂಬ ಶಬ್ದವನ್ನು ನಾನು ಕೇಳಲಾರೆ. ಸ್ವಾಮಿ, ಆಗುದಿಲ್ಲ ಸ್ವಾಮಿ, ಆಗುದಿಲ್ಲ. ಶಿವನ ಅರ್ಧಾಂಗಿನಿಯಾದ ಆ ಪರಮೇಶ್ವರನ್ನೇ ಬಂದಂತಾಯ್ತಲ್ಲ. ಈ ಮಗಳನ್ನು ಮನ್ನಿಸಿ ಯಾಗಕ್ಕೆ ಕರೆದುಕೊಂಡು ನಡೆಯೋರಾಗಿ ಸ್ವಾಮಿ. ಮೂರ್ಖರೇ, ಇದೋ ನೋಡು, ನಿನ್ನನ್ನೀಗಲೇ ಸಂಹರಿಸಿಬಿಡುತ್ತಿದ್ದೇನೆ. ಸ್ವಾಮಿ, ನಿಮಗೆ ಸಮ್ಮತವಾದರೆ ಇದೋ ಶಿರೋನು ಭಾವಿಸುವೆನು, ಕಾರ್ಯವನ್ನು ಪೂರ್ತಿ ಮಾಡಿಕೊಳ್ಳಿ. ಇವಳು ಆ ಶಿವನಿಗೆ ಅದೆಷ್ಟು ಭಕ್ತಿಯುತಳಾಗಿದ್ದಾಳೆ. ಸ್ವಾಮಿ, ನಾನು ಆ ಶಿವನಿಗೆ ಸಂಪೂರ್ಣ ಭಕ್ತಿ ಆಗಿರುವೆನು. ಅಯ್ಯೇಕಿ, ನನಗೆ ಹಿತೋಕ್ತಿಯನ್ನು ಹೇಳಬೇಡ. ಮೊದಲು ಈ ನೀಚನನ್ನು ಆಚೆ ಕಳಿಸು. ತಂದೆಯೇ, ಬೇಡ, ದುಡುಕಬೇಡ. ನನ್ನ ಮಾತನ್ನು ಕೇಳು. ನನ್ನ ಪತಿ ಆಜ್ಞೆಯನ್ನು ಮೀರಿ ಬಂದಿರುವೆನು. ನನ್ನನ್ನು ಮನ್ನಿಸಿ ಕಾಪಾಡು ತಂದೆ, ಕಾಪಾಡು. ನಿನ್ನ ಗಂಡ ತಿರುಕ ಮಾತನಾಡಿದರೇನು, ಆಡದಿದ್ದರೇನು, ನಿಮ್ಮಿಬ್ಬರ ವಿಷಯವೇ ನನಗೆ ಬೇಕಾಗಿಲ್ಲ. ಮೊದಲು ಇಲ್ಲಿಂದ ತೊಲಗು, ಇಲ್ಲವಾದ್ರೆ ಬೇಡ ತಂದೆ, ಬೇಡ, ಕೋಪ ಮಾಡಬೇಡ. ನನ್ನ ಪತಿಯು ಅಂದು ನೀನು ಬಂದಾಗ ಮಾತನಾಡಿರಲಿಲ್ಲವೆಂದು ಆತನ ಮೇಲೆ ಕೋಪಗೊಳ್ಳಬೇಡ.
ನಿನಗೆ ನನ್ನ ಮೇಲೆ ಮಗಳೆಂಬ ಮಮಕಾರವೂ ಇಲ್ಲವೇ? ಇದೋ ನಿನಗೆ ಕರ ಮುಗಿದು ಬೇಡುತ್ತಿರುವೆನು. ನನ್ನ ಅಪರಾಧವನ್ನು ಕ್ಷಮಿಸಿ ಬಿಡು ತಂದೆ, ಕ್ಷಮಿಸಿ ಬಿಡು. ಗೌರಿ, ಒಂದು ರಾತ್ರಿಯಲ್ಲ, ಒಂದು ದಿನವಲ್ಲ, ಒಂದು ಆರೆಗಳಿಗೆಯೂ ನನ್ನ ಮನೆಯ ಬಾಗಿಲಿಗೂ ಬಿಡುವುದಿಲ್ಲ, ತಿಳಿಯಿತೆ? ಮೊದಲು ಇಲ್ಲಿಂದ ತೊಲಗು, ಇಲ್ಲವಾದ್ರೆ ಅನರ್ಥವಾದ ಎಚ್ಚರಿಕೆ. ತಂದೆ, ನಾನು ನಿನ್ನ ಒಡಲಲ್ಲಿ ಹುಟ್ಟಿದ ಮಗಳಲ್ಲವೇ? ನನ್ನನ್ನು ಈ ರೀತಿ ಧಿಕ್ಕರಿಸಿ ಮಾತನಾಡಿದರೆ ನಿನಗೆ ಸಂಕಟವಾಗುವುದಿಲ್ಲವೇ? ನಾನು ಸತ್ತರೆ ನಿನ್ನ ಒಡಲು ಹುರಿಯುವುದಿಲ್ಲವೇ? ಕೋಪ ಮಾಡಬೇಡ. ಈ ಸಭಿಕರ ಮುಂದೆ, ಇಲ್ಲಿ ನೆರೆದಿರುವ ಅಕ್ಕ ತಂಗಿಯರ ಮುಂದೆ ನನ್ನನ್ನು ಈ ರೀತಿ ಅಪಮಾನ ಮಾಡಬೇಡ. ದಯಮಾಡಿ ನನ್ನನ್ನು ಮನ್ನಿಸಿ ಕಾಪಾಡು ತಂದೆ, ಮನ್ನಿಸಿ ಕಾಪಾಡು. ವಾದಿಸಬೇಡವೇ ಗೌರಿ, ನಾಚಿಕೆ ಇಲ್ಲದೆ ವಾದಿಸುವೆ, ವಾದಿಸಬೇಡವೇ ಗೌರಿ. ದಯಮಾಡಿ ಕೋಪ ಮಾಡಬೇಡ. ಅಂದು ನಿನ್ನ ಪಾತೆ ಮಾಡಿದ ಅಂತ ಕೊಂಡು, 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 ಎಂದು ಮರೆಯಲಾದೆ, ಎಂದು ಮರೆಯಲಾದೆ ಪ್ರಾಣವಿರುವ ಪಾರಿ ವಾದಿಸಬೇಡವೇ ಗೌರಿ, ನಾಚಿಕೆ ಇಲ್ಲದೆ ವಾದಿಸುವೆ ಏಕೆ, ವಾದಿಸಬೇಡವೇ ಗೌರಿ. ನಿನ್ನಂತಹ ಕುಲಗೇಡಿ ಮಕ್ಕಳು ಇದ್ದರೇನು, ಸತ್ತರೇನು? ಅದರಿಂದ ಈ ದಕ್ಷ ಬ್ರಹ್ಮನಿಗಾದ ನಷ್ಟವೇನು? ಅಲ್ಲದೆ ನನಗೆ ಇನ್ನೂ ಅನೇಕ ಮಂದಿ ಸುಪುತ್ರೆ ಇದ್ದಾರೆ. ನಿನ್ನ ಮುಖವನ್ನು ನಾನು ಎಂದಿಗೂ ನೋಡುವುದಿಲ್ಲ. ಮೊದಲು ಇಲ್ಲಿಂದ ತೊಲಗು, ಇಲ್ಲವಾದ್ರೆ ದೈವವೇ, ಕೋಪ ಮಾಡಬೇಡ. ನನ್ನ ಪತಿಯ ಮಾತನ್ನು ಧಿಕ್ಕರಿಸಿ ಬಂದಿರುವೆನು. ಇಲ್ಲಿ ನೆರೆದಿರುವರ ಮುಂದೆ ನನಗೆ ಅಪಮಾನವನ್ನು ಮಾಡಬೇಡ. ಈ ಒಂದೇ ಒಂದು ದಿನ ನನಗೆ ಇಲ್ಲಿ ಉಳಿಯಲು ಅವಕಾಶವನ್ನು ಕೊಡು ತಂದೆ. ಪ್ರಥಮದಲ್ಲಿ ತನೆಂದು ಶ್ರೀಕಂಠ ನನ್ನ ಕರೆಯೇ, ಪ್ರಥಮದಲ್ಲಿ ತನೆಂದು ಶ್ರೀಕಂಠ ನನ್ನ ಕರೆಯೇ, ಬಂದಾಗ ನೀಯನ್ನ ಬಂದಾಗ ನೀಯನ್ನ ಮಾತನಾಡಿಸಲಿ, ಪ್ರಥಮದಲ್ಲಿ ತನೆಂದು ಚಿತಿಯೋಳು ಅಪಮಾನ ಮಾಡಿದ ತಿರುಗಾನು, ಚಿತಿಯೋಳು ಅಪಮಾನ ಮಾಡಿದ ತಿರುಗಾನು, ಬಗಳ ಬೇಡವೇ ಬಗಳ ಬೇಡವೇ ಅವನ ತೆರಿಗೆ, ಬಗಳ ಬೇಡವೇ ಗೌರಿ. ಎಲೈ ಗೌರಿ, ಸುಲಲಿತದಿಂದ ಬಂದು ಎಲ್ಲಾ ದೇವತೆಗಳ ಮಧ್ಯದಲ್ಲಿ ನಿನಗೂ ಆ ನಿನ್ನ ವಲ್ಲಭನಿಗೂ ಮರ್ಯಾದೆಯನ್ನು ಕೊಡಬೇಕೆಂದು ಬಂದರೆ, ಆ ನಿನ್ನ ಪತಿ ಆ ಕಪಟ ಸನ್ಯಾಸಿಯು ಅಟ್ಟಹಾಸದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ನಾನೆಷ್ಟು ಪ್ರಾರ್ಥಿಸಿದರೂ ಅಂತಃಕರಣವಿಲ್ಲದಾಯಿತು. ನಿನ್ನಲ್ಲಿಲ್ಲದ ಅಂತಃಕರಣ ನನ್ನಲ್ಲಿರುವುದೇ. ನಾಚಿಕೆ ಇಲ್ಲದ ಮೂರ್ಖಳೇ, ದುಷ್ಟನೇ, ಪರಶಿವನನ್ನು ದೂಷಿಸಬೇಡ. ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲ. ಸಾಕು ಬೇರು ನೋಡಿಯೋ, ಅದಮ ಶಿವನು ಈ ಪರಿ ಅಪಮಾನಗೈದನೆ. ಸಾಕು ಬೀರು ನೋಡಿಯೋ, ಸಾಕು ಬೀರು ನೋಡಿಯೋ, ಸಾಕು ಬೀರು ನೋಡಿಯೋ.
ಬೇರು ನೋಡಿಯೋ ಅದಮ ಶಿವನು ಈ ಬರಿ ಅಪಮಾನಗೈದನೆ ಸಾಕು ಬೇರು ನೋಡಿಯೋ ಸಕ್ಕು ಬೇರು ನೋಡಿಯೋ ಸಾಕು ಬೇರು ನೋಡಿಯೋ ಭ್ರಷ್ಟಳೆ ಒಟ್ಟಿಗೆ ಅನ್ನವಿಲ್ಲದೆ ವಿಷವನ್ನು ಸೇವಿಸಿದಂತಹ ಆ ನಿನ್ನ ಗಂಡ ಆ ತಿರುಕನ ಯೋಗ್ಯತೆಯನ್ನು ಪದೇ ಪದೇ ನನ್ನ ಮುಂದೆ ಹೊಗಳಬೇಡ. ನಾಚಿಕೆ ಇಲ್ಲದೆ ನನ್ನ ಮನೆಯ ಬಾಗಿಲಿಗೆ ಬಂದು ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಿರುವೆಯ ನಾಚಿಕೆ ಇಲ್ಲದ ಮೂರ್ಖಳೆ ತೊಲಗೋಚ ಭ್ರಷ್ಟಳೆ. ಲೋಕವನ್ನು ರಕ್ಷಿಸುವ ಸಲುವಾಗಿ ನನ್ನ ಪತಿ ವಿಷವನ್ನು ಕುಡಿದು ವಿಷಕಂಠ ನೀಲಕಂಠನಾದ. ತಿನ್ನಲು ಅನ್ನವಿಲ್ಲದೆ ಅಲ್ಲ, ಸುಮ್ಮನೆ ನನ್ನ ಪತಿಯನ್ನು ನಿಂದಿಸಬೇಡ. ಮಗಳೆಂಬ ಮಮಕಾರವು ಲವಲೇಶವಿಲ್ಲದ ದುಷ್ಟ ನೀನು. ಈ ದುರ್ಮಾರ್ಗತನವನ್ನು ಬಿಡು, ಇಲ್ಲವಾದರೆ ನಿನ್ನ ನಾಶಕ್ಕೆ ನೀನೇ ಕಾರಣನಾಗುವ ಕೂಡ. ಅದಮಳೆ ತಂದೆ ಬಂದಿರುವನೆಂಬ ಅಭಿಮಾನವಿಲ್ಲದೆ ತಂದೆ ಬಂದಿರುವನೆಂಬ ಮಮಕಾರವಿಲ್ಲದ ನೀನು ಮಾವ ಬಂದಿರುವನೆಂಬ ಅಭಿಮಾನವಿಲ್ಲದ ಆ ಬಿಕಾರಿ ಗೊರವನು ಮಾತನಾಡಿಸಲಿದ್ದ ನೀವು ದುರಾತ್ಮರೋ ನಾನು ಮಾರ್ಗಿಯೋ ಮರ್ಯಾದೆಯಿಂದ ಇಲ್ಲಿಂದ ತೊಲಗುತ್ತಿರು ಮೂರ್ಖಳೆ. ಹೇಳವೋ ಯಾರಲ್ಲಿ ಭೃಗುಮಾಮನಿಗಳನ್ನು ಬರಮಾಡು. ಆಗಬಹುದು ಮಹಾಪ್ರಭು. ಶಂಭೋ ಮಹಾದೇವ. ಓಂ ನಮ ಶಿವಾಯ ಶಿವಾಯ ನಮಃ. ಓಂ ನಮ ಶಿವಾಯ ಶಿವಾಯ ನಮಃ. ಓಂ ನಮ ರುದ್ರಾಯ ರುದ್ರಾಯ ನಮಃ. ಶಿವ 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 ಶಿವಾಯ ನಮಃ. ಹರ 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 ಹರಾಯ ನಮಃ. ಮೂಲಾಧಾರ ಜ್ಯೋತಿ ಪ್ರಕಾಶ. ಮೂಲಾಧಾರ ಜ್ಯೋತಿ ಪ್ರಕಾಶ. ಮೂಲಾಧಾರ ಜ್ಯೋತಿ ಪ್ರಕಾಶ. ಮೂಲಾಧಾರ ಜ್ಯೋತಿ ಪ್ರಕಾಶ. ಹರ ಕರ 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 ಮಕದೇವ. ಡಮ 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 ರುದ್ರಮಾಲೆ. ಡಮ 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 ರುದ್ರಮಾಲೆ. ತಾಳ ಮೃಗದಿ ತಾಕಿತ 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 ತಾಳ ಮೃಗಲ್ಲದೆ. ತಾಕಿತ ತಾಕಿತ ತಾಳ ಮೃಗಲ್ಲದೆ. ಡಮ 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 ರುದ್ರಭಾಗ. ಡಮ 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 ರುದ್ರಭಾಗ. ಹರ ಕರ 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 ಮಹದೇವ. ಓಂ ನಮ ಶಿವಾಯ ಶಿವಾಯ ನಮಃ. ಶಿವಾಯ ನಮಃ ಹರಾಯ ನಮಃ. ರುದ್ರಾಯ ನಮಃ ಭದ್ರಾಯ ನಮಃ. ಹರ ಗರ 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 ಮಹದೇವ. ನಮೋ ನಮೋ ಗುರುವರ್ಯ. ಸುಖೀ ಭವ. ತಥಾಸ್ತು ನಿನಗೆ ಮಂಗಳವಾಗಲಿ. ಅಯ್ಯ ದಕ್ಷಿಣಭೂಪತಿ, ನನ್ನನ್ನು ಇಷ್ಟು ಜಾಗೃತೆಯಾಗಿ ಕರೆಸಲು ಕಾರಣವೇನು? ಮಹಾತ್ಮ ಮತ್ತೇನಿಲ್ಲವು, ನಾನು ಮಾಡುವ ಯಾಗದ ಮೊದಲನೇ ಆವಿರ್ಭಾಗವನ್ನು ತೆಗೆದುಕೊಂಡು ಯಾಗವನ್ನು ನಡೆಸಿಕೊಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಗುರುವರ್ಯ. ಅಲ್ಲಯ್ಯ ದಕ್ಷಿಣಭೂಪತಿ, ಯಾಗವನ್ನು ಮಾಡುವುದೇನೋ ಸರಿ, ಯಾಗಕ್ಕೆ ಯಾರ್ಯಾರು ಬಂದಿರುವುದು ದಕ್ಷಿಣಭೂಪತಿ? ಭೃಗು ಮಹಾಮುನಿಯೇ, ಆ ಶಿವನನ್ನು ಹೊರತುಪಡಿಸಿ
ಉಳಿದ ಎಲ್ಲ ವಿಷ್ಣು ಬ್ರಹ್ಮಾದಿ ದಿಕ್ಪಾಲಕರು, ದೇವಾದಿ ದೇವತೆಗಳು, ರಾಜಾದಿ ರಾಜರುಗಳು, ಅಲ್ಲದೆ ನನ್ನ ಪ್ರೀತಿಯ ಸುಪುತ್ರಿಯರು ಇವರೆಲ್ಲರೂ ಹೊಂದಿದ್ದಾರೆ ಗುರುವರ್ಯ. ಏನಯ್ಯ, ನಿನಗಾಗ ಏನಾದರೂ ಸ್ವಲ್ಪ ಬುದ್ಧಿ ಇರುವುದು. ಯಜ್ಞಕ್ಕೆ ಕಟ್ಟನಾದ ರುದ್ರ ಮೂರ್ತಿಯೇ ಬಾರದಿದ್ದಲೇ. ಅಯ್ಯ ದಕ್ಷ ಭೂಪತಿ, ಯಜ್ಞಕ್ಕೆ ಕರ್ತನಾದ ರುದ್ರ ಮೂರ್ತಿಯೇ ಬಾರದಿದ್ದಲೇ ಯಜ್ಞದ ಆವಿರ್ಭಾಗವನ್ನು ಯಾರಿಗೆ ಕೊಡುವೆ? ಸರಿ ಸರಿ, ನನ್ನ ಮನಸ್ಸಿಗೆ ಬಂದವರಿಗೆ ಕೊಡುತ್ತೇನೆ. ಅದಾಗದು ಹೇಳುವುದು ಕೇಳು. ಈತನಿಲ್ಲದ ಯಾಗ ವಾದವಿಲ್ಲದ ಗಾಮ, ಈತನಿಲ್ಲದ ಗಾಮ ವಾದವಿಲ್ಲದ ಗಾಮ, ಕೂದಿಲ್ಲದ ಜೋಗ ಕೋವಿಲ್ಲವ, ಕೂದಿಲ್ಲದ ಜೋಗ ಕೋವಿಲ್ಲವ. ಅಷ್ಟಮೂರ್ತಿಯನೇನೋ, ಅಷ್ಟಮೂರ್ತಿಯನೇನೋ ಬಿಟ್ಟನೆ ಕರೆಯಿಸೋ. ಸಾಧ್ಯವಿಲ್ಲ ಮಹಾಮನೆ. ಅಷ್ಟಮೂರ್ತಿಯನೇನೋ ಬಿಟ್ಟನೆ ಕರೆಯಿಸೋ. ಅಷ್ಟಮೂರ್ತಿಯನೇನೋ ಬಿಟ್ಟನೆ ಕರೆಯಿಸೋ. ಕಡೆಯಲ್ಲಿ ಓರ್ವನೆ ಕಡೆಯ ಏನಿಲ್ಲದ ಯಾಗ ವಾದವಿಲ್ಲದ ಗಾಮ, ಕೂದಿಲ್ಲದ ಜೋಗ ತೋರುವುದಲ್ಲವ. ಅಯ್ಯ ದಕ್ಷಬ್ಬಮ್ಮ, ಈಶನಿಲ್ಲದ ಯಾಗವು, ವಾಸವಿಲ್ಲದ ಧಾಮವು, ಕೂಸಿಲ್ಲದ ಗೃಹ, ವಿಕ್ರಮ ಹೀನನಾದ ಶುಭಟವು, ಇವೆಲ್ಲವೂ ಒಂದೇ ರೀತಿಯಾಗಿ ಶೋಭಾನವಾಗಿ ಕಾಣುತ್ತಿರುವುದು. ಆದ್ದರಿಂದ ಅಷ್ಟಮೂರ್ತಿ ರುದ್ರನನ್ನು ಕರೆಸಿ ಯಾಗವನ್ನು ಮಾಡಿ ಆ ದಕ್ಷ ಭೂಪತಿ. ಯರ ಮಾತಾ ಕೇಳಲರೆ ಮೋನೆ ವಾರ್ಯಾನೆ. ಶಿವನ ಕರೆಯುವುದಿಲ್ಲವೋ, ಅದಮ ಶಿವನ ಕರೆಯುವುದಿಲ್ಲವೋ, ಯಾಗ ಮಾಡಲು ಗುರುವರ್ಯ. ಯಾರು ಏನೇ ಹೇಳಿದರೂ ಸಹ ಆ ಅಧಮ ಶಿವನನ್ನು ಮಾತ್ರ ಯಾಗಕ್ಕೆ ಕರೆಸುವುದಿಲ್ಲ, ಇದು ಖಂಡಿತವೆಂದು ತಿಳಿಯಿರಿ. ಅಯ್ಯ ದಕ್ಷ ಭೂಪತಿ, ಅಷ್ಟಮೂರ್ತಿ ದಕ್ಷನು ಬಾರ, ಅಷ್ಟಮೂರ್ತಿ ಪರಶಿವನು ಬಾರದೆ ಹೋದ ಮೇಲೆ ಇನ್ನು ಯಾಗವು ನಡೆಯುವುದಿಲ್ಲ. ಓ ದಕ್ಷ ಭೂಪತಿ, ಬೇಗದಿಂದ ಬೇಗದಿಂದ ಯಾಗವನ್ನು ಪೂರ್ತಿ ಮಾಡೋದೆ. ಕಿಟಿಯನ್ನು ವಹಿಸು ಬೇಗ, ಕಿಟಿಯನ್ನು ವಹಿಸು ಬೇಗ, ಓನೆ ವಾದ್ಯಾನೆ. ಗುರುವರ್ಯ, ಈ ಯಾಗಕ್ಕೆ ನೀವೇ ಕರ್ತರಾಗಿ ಯಾಗವನ್ನು ಪೂರ್ತಿ ಮಾಡುವಿರೋ ಅಥವಾ ಎಲ್ಲವೆಂದು ಹೇಳುವಿರೋ? ಹುಡುಕಬೇಡ ಹುಡುಕಬೇಡ ಮನದೇನೇನೋ ಭೂಪತಿಯೇ. ಶಿವನೋ ಯಾಗಕ್ಕೆ ಕಾರಣವಲ್ಲದೆ, ಶಿವನೋ ಯಾಗಕ್ಕೆ ಕಾರಣವಲ್ಲದೆ ವಂದ್ಯರಾಗಿಲ್ಲೇ. ಅಯ್ಯ ದಕ್ಷ ಭೂಪತಿ, ವಿನಾಶ ಕಾಲೇ ವಿಪರೀತ ಬುದ್ಧಿ ಎನ್ನುವ ಹಾಗೆ ಹುಡುಕಬೇಡ. ಪ್ರಪಂಚದಲ್ಲಿ
ಮೊದಲನೇ ಭಾಗವನ್ನು ಆ ಪರಶಿವನಿಗಲ್ಲದೆ ಮತ್ತಾರಿಗೂ ಸಲ್ಲತಕ್ಕದ್ದಲ್ಲ. ಎರಡನೇ ಭಾಗವನ್ನು ಶ್ರೀಮನ್ನಾರಾಯಣನಿಗೆ ಕೊಡಬೇಕು. ಮೂರನೇ ಭಾಗವನ್ನು ಬ್ರಹ್ಮದೇವನಿಗೆ ಕೊಡಬೇಕು. ನಾಲ್ಕನೇ ಭಾಗವನ್ನು ದೇವರಿಗೆ ಕೊಡಬೇಕು. ಐದನೇ ಭಾಗವನ್ನು ಅಷ್ಟದಿಕ್ಪಾಲಕರಿಗೆ ಕೊಡಬೇಕು. ಆರನೇ ಭಾಗವನ್ನು ತಾನಂದ ದದೀತಿಯವರಿಗೆ ಕೊಡಬೇಕು. ಏಳನೇ ಭಾಗವನ್ನು ಭೃಗುವಿಗೂ, ಎಂಟನೇ ಭಾಗ ಋಷಿವಸ್ತುವಿಗೂ, 10ನೇ ಭಾಗವನ್ನು ನಾರದರಿಗೂ ಮತ್ತು ನನಗೆ ಕೊಡಬೇಕು. 11ನೇ ಭಾಗ ಏನ್ ಹೇಳಲು ಹೊರಟಿರುವಿರಿ? ಹೇಳುವುದು ತಾಳ್ಮೆಯಿಂದ ಕೇಳುವುದಾಗ 11ನೇ ಭಾಗವನ್ನು ಭೂಸುರೋತ್ತಮರಿಗೆ ಕೊಡಬೇಕು. ಮಹಾಮನೆ 11ನೇ ಭಾಗವನ್ನು ಭೂಭಾರಕನಿಗೆ ಹೇಳುವೆಯಾ? ಸಾಕು ನಿಲ್ಲಿಸು. ನೀನು ನಿಜೋತ್ತಮನಲ್ಲವೇ? ವಿಪ್ರ ಮಂಡಳಿಯಲ್ಲಿ ನೀನು ಜನಿಸಿಲ್ಲವೇ? 11ನೇ ಭಾಗವನ್ನು ಭೂಭಾರಕನಿಗೆ ಹೇಳುವೆಯಾ? ಸಾಕು ನಿಲ್ಲಿಸು ಮಹಾಮನೆ. ಅಯ್ಯ ಭೂಪತಿ, ಭೂಪಾಲಕರೆಂದರೆ ಯಾರು? ವೀರಶೈವರಲ್ಲವೇ? ಕಣ್ಣು ಮಳ್ಳಿಸಿದರೆ ಈ ಭೃಗುಮೋಹನಿಯು ನಡುಗುವುದಿಲ್ಲ. ವೀರಶೈವ ಸ್ಥಾಪದ ಅರ್ಥವನ್ನು ಅನರ್ಥ ಮಾಡಿ ವಾದಿಸಬೇಡವಯ್ಯೋ ದೊಡ್ಡ ಭೂಪತಿ. ಓ ಭೃಗುಮಹಾಮನೆ, ನೀನು ನನ್ನ ಮನೆಯ ಆಸ್ಥಾನ ಪುರೋಹಿತನೆಂದು ಅಭಿಮಾನವಿಟ್ಟಿರುವೇನೋ? ಮತಿಗೆಟ್ಟು ಇನ್ನೊಮ್ಮೆ ಓ ಶಿವನ ನಾಮಸ್ಮರಣೆ ಮಾಡಿದ್ದಲ್ಲಿ ನಿನ್ನನ್ನು ಬಿಡುತ್ತೇನೆ. ಎಚ್ಚರಿಕೆ. ಮಾಡಿದಯೋ ದಕ್ಷ, ಮಾಡಿದಯೋ ಮಾಡಿದಯೋ ದಕ್ಷ, ಮಾಡಿದಯೋ ಮೊದಲ ಮಾತಮ ವಿಷಯ ಮೊದಲ ಮಾತಮ ವಿಷಯ ಅಯ್ಯ ದಕ್ಷ ಭೂಪತಿ, ಏಕೆ ಇಷ್ಟೊಂದು ಕೋಪ ಮಾಡುವ? ಈ ಕೋಪ ಹಿಂದೆ ನಿನಗೆ ಸಲ್ಲದಲ್ಲ. ಒಂದು ವೇಳೆ ಈ ಯಾಗವನ್ನು ನಾನು ಮಾಡಲೇಬೇಕು. ಈ ಕಾರ್ಯ ನನ್ನಿಂದ ಸಾಧ್ಯವಾಗುವುದಿಲ್ಲ. ಏನು ಮಾಡಲಿ? ಒಂದು ವೇಳೆ ನಾರದ ಮುನಿಗಳು ಏನಾದರೂ ಒಪ್ಪಿ ಯಾಗವನ್ನು ಮಾಡಿದಾಗ ನಾವೀರ್ವರು ಸೇರಿ ಯಾಗವನ್ನು ಪೂರ್ತಿಗೊಳಿಸಬಹುದು. ಹಾಗಾದರೆ ನಿನಗೆ ಸಮ್ಮತವೇ? ಹಾಗಾದರೆ ಇದು ನಿಮ್ಮಿಂದ ಸಾಧ್ಯವಿಲ್ಲವೇ? ಸಾಧ್ಯವೇ ಇಲ್ಲ. ಹಾಗಾದರೆ ನೀವು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹೇಳವೋ ಯಾರಲ್ಲಿ? ಪ್ರಭು ಏನಪ್ಪಡೆ? ಆರ್ಧ ಮಹಾಮುನಿಗಳನ್ನು ಬರಮಾಡು. ಆಗಬಹುದು ಮಹಾಪ್ರಭು. ನಾರಾಯಣ ನಾರಾಯಣ, ನೀನೇ ಶುಭಮನ, ನೀನೇ ಗಣನ, ನೀನೇ ಶುಭಮನ, ನೀನೇ ಗಣನ, ನೀನೇ ಶರದಿ ಶಯನ ನಾರಾಯಣ. ನೀನೇ ಶರದಿ ಶಯನ ನಾರಾಯಣ, ನೀನೇ ಜಗದಾತ ದೇವಾ, ನೀನೇ ಜಗದಾತ ನಾರಾಯಣ ನಾರಾಯಣ. ಕೇಚರ ವಾಹನ ಲಕುಮಿ ರಮಣ, ಕೇಚರ
ಕೇಸರ ವಾಹನ ಲಕುಮಿ ರಮಣ ನೀನೇ ಶರದಿ ಶಯನ ನಾರಾಯಣ 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 ನೀನೇ ಶರದಿ ಶಯನ ನಾರಾಯಣ ನೀನೇ ಜಗದಾದ ದೇವಾ ನೀನೇ ಜಗದಾದ ನಾರಾಯಣ ನಾರಾಯಣ ಸುರಮುನಿಯ ನೀವು ಎನ್ನ ಪುರಕ್ಕೆ ತಂದ ಸುರಮುನಿಯ ನೀವು ಎನ್ನ ಪುರಕ್ಕೆ ತಂದ ಪರಿನ್ನ ಪರಮಹರ್ಷಿತನಾದೇ ಪರಿ ಪರಿವಿರದೋ ನಿಮ್ಮ ಪರಿ ಪರಿವಿರದೋ ನಿಮ್ಮ ಚರಣಕ್ಕೆ ರಘುವೆ ನಮಿಸಿ ಶಿರಬಾಗಿ ಮುನಿಯೇ ನಾರದ ಮಹರ್ಷಿಗಳೇ, ತಾವು ಬಂದದ್ರಿಂದ ನನಗೆ ಬಹಳ ಸಂತೋಷವಾಯಿತು. ಇದು ನಿಮಗೆ ವಂದಿಸುವೆನು. ಸುಖೀ ಭವ ನಿನಗೆ ಮಂಗಳವಾಗಲಿ. ನಾರದ ಮಹರ್ಷಿಗಳೇ, ದಕ್ಷ ಭೂಪ, ತಾವು ತ್ರಿಲೋಕಗಳಲ್ಲಿಯೂ ಸಂಚಾರವನ್ನು ಮಾಡುತ್ತಿರುವಿರಿ. ಆದ್ದರಿಂದ ವಿಶೇಷ ವಿಷಯಗಳೇನಾದರೂ ಇದ್ದರೆ ದಯಮಾಡಿ ತಿಳಿಸುವಂತವರಾಗಿ. ನಾರಾಯಣ ನಾರಾಯಣ. ಅಯ್ಯ ದಕ್ಷ ಬ್ರಹ್ಮ, ಆ ವಿಚಾರವೇನೋ ಸರಿ, ಅದಕ್ಕಾಗಿಯೇ ನಾನು ಬಂದಿರುವುದು. ನಿನ್ನ ವಿಚಾರವನ್ನೇ ಹೇಳುವೆನು ಕೇಳು. ಈ ಇಳೆಯಲ್ಲಿರುವ 56 ದೇಶಗಳನ್ನು ತಿರುಗಿದರೂ ಈ ನಿನ್ನ ಭೂಸರ್ಗಪುರವನ್ನು ಹೋಲುವಂತ ಪಟ್ಟಣವು ಹಾಗೂ ನಿನ್ನಂತ ಶೂರನಾದ ರಾಜಾದಿರಾಜನನ್ನು ನಾನು ಎಲ್ಲಿಯೂ ನೋಡಲಿಲ್ಲವಯ್ಯ ದಕ್ಷ ಬ್ರಹ್ಮ. ನಿನ್ನ ಸಂತೋಷಕ್ಕೆ ಎಣೇ ಇಲ್ಲವಯ್ಯ. ಬಲ ಬಲ ನಾರದರೆ, ಏ ಬ್ರಹ್ಮಾಂಡವನ್ನೇ ವೇದಿಸಿ ಚಂಡಾಡಿ ಗಂಡುಗಲಿಯಾದ ನಾನು ಸಂಗ್ರಾಮ ಸಿಂಹನೇ ಹೌದು. ಹೌದೌದು. ಕೊಲ್ಲ ಕಠೋರ ಬಲ್ಲ ಕಠೋರನ ಕಳ್ಳವನ್ನು ಕಿಸಿ ನೆಲ ಕಳ್ಳಗೊಳಿಸಿ ಕೊಲ್ಲ ಕಠೋರ ಬಲ್ಲ ಕಠೋರನ ಕಳ್ಳವನ್ನು ಕಿಸಿ ನೆಲ ಕಳ್ಳಗೊಳಿಸಿ ಕೊಲ್ಲವನ್ನು ಮೆಟ್ಟಿ ತಲೆಗಳ ಕೊಟ್ಟಿ ಫಲ ಫಲ ಕುಲವನ್ನು ಮೆಟ್ಟಿ ತಲೆಗಳ ಕೊಟ್ಟಿ ರುಂಡ ಮುಂಡಗಳ ತೊಂದು ಕೈಯುವೆ ತುದಿನ ಒದಗಿದು ಬಲ ನೋಡನಗೆ ತುದಿನ ಒದಗಿದು ಬಲ ತುದಿನ ಒದಗಿದು ಬಲ ಬಲ ಬಲ. ನಾರದ ಮಹರ್ಷಿಗಳೇ, ದಕ್ಷ ಬ್ರಹ್ಮ, ನೀವು ಆ ವೈಕುಂಠಕ್ಕೆ ಹೋಗಿದ್ದೀರಲ್ಲವೇ? ಹೋಗಿದ್ದೆನು. ಹಾಗಾದರೆ ಆ ಕಪಟ ನಾಟಕ ಸೂತ್ರಧಾರಿ ವಿಷ್ಣು, ಆತನ ಅರ್ಧಾಂಗಿನಿ ಲಕ್ಷ್ಮೀದೇವಿಯು ನೆಮ್ಮದಿಯಾಗಿರುವರೇ? ದಕ್ಷ ಬ್ರಹ್ಮ, ಅವರೆಲ್ಲರೂ ಈ ನಿನ್ನ ಭೂಸರ್ಗಪುರಕ್ಕೆ ಬಂದರೆಂದು ತಿಳಿದು ನಾನು ಇಲ್ಲಿಗೆ ಬಂದೆನು. ನಿಮ್ಮ ಮಾತು ಸತ್ಯವಾದುದಲ್ಲವೇ? ಆದರೆ ನೀವು ಆ ಸತ್ಯಲೋಕಕ್ಕೆ ಹೋಗಿಲ್ಲವೇ? ಅಲ್ಲಿಯೂ ಹೋಗಿದ್ದೆನು. ಹಾಗಾದರೆ ಆ ವಾಣಿವಲ್ಲಭನಾದ ಚತುರ್ಮುಖ ಬ್ರಹ್ಮದೇವರು ನೆಮ್ಮದಿಯಾಗಿರುವರೇ? ಅಯ್ಯ ದಕ್ಷ ಬ್ರಹ್ಮ, ಅವರೂ ಸಹ ನಿನ್ನ ಪಟ್ಟಣಕ್ಕೆ ಬಂದರೆಂದು ತಿಳಿದು ನಾನು ಇಲ್ಲಿಗೆ ಬಂದೆನಯ್ಯ. ಹಾಗಾದರೆ ಅಮರಾವತಿಗೂ ಹೋಗಿದ್ದೀರೋ? ಹೋಗಿದ್ದೆನು. ಓಹೋ ನಾರದರೆ, ದಕ್ಷ ಬ್ರಹ್ಮ, ನೀವು ವೈಕುಂಠವಾಯಿತು, ಸತ್ಯಲೋಕವಾಯಿತು, ಅಮರಾವತಿಯೂ ಆಯಿತು. ಅಮರಾವತಿ. ಹಾಗಾದರೆ ಅಮರಾವತಿಯಲ್ಲಿ ಶಚಿದೇವಿಯರಾದಿಯಾಗಿ ಎಲ್ಲ ಸುರ ಸಮೂಹವಾಗಿ
ನಿನ್ನ ಪಟ್ಟಣಕ್ಕೆ ಬಂದರಂತೆ ಏನು ಅರಿಯದವನಂತೆ ಕೇಳುವೆಯಲ್ಲ. ಓಹೋ, ಎಲ್ಲಾ ಕಡೆಯಲ್ಲಿಯೂ ನಿಮ್ಮ ಪ್ರಯಾಣವಿತ್ತೆಂದರೆ ಆ ಕೈಲಾಸಕ್ಕೂ ಹೋಗಿದ್ದೀರೇನು? ನಾರಾಯಣ ನಾರಾಯಣ. ದಕ್ಷ ಬ್ರಹ್ಮ, ಹಾಗಾದರೆ ನೀನು ಕೇಳುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುವುದು. ಆದರೆ ಆ ಕೈಲಾಸವಾಸಿಯಾದ ಗೌರೀಶಂಕರನು ಏನೋ ಬಹಳ ಚಿಂತಾಕ್ರಾಂತನಾಗಿ ಕುಳಿತಿದ್ದನು. ಇನ್ನು ನಿನ್ನ ಮಗಳಾದ ದಾಕ್ಷಾಯಿಣಿಯು ತವರು ಮನೆಗೆ ಬಂದರೆಂದು ತಿಳಿದು ನಾನು ಇಲ್ಲಿಗೆ ಬಂದೆನೆಯ್ಯ. ನಾರದರೆ ಬ್ರಹ್ಮ, ಆ ಬಿಕಾರಿ ಚಿಂತೆಯಿಂದ ಇದ್ದರೇನು, ಹಾಳಾಗಿ ಹೋದರೇನು? ಇದೇನಯ್ಯ ಹೀಗೆ ಮಾತನಾಡುವೆ? ಆದರೂ ಇಂಥ ಸಂತೋಷದ ಸಮಯದಲ್ಲಿ ಆ ಗೌರೀಶಂಕರನ್ನು ಚಿಂತಿಸುತ್ತಿರುವುದು ನನಗೂ ಅನುಮಾನ ತೋರುವುದು. ಇದರ ಸಂಗತಿ ಏನು? ನಾರದರೆ ಆಹಾ, ದಕ್ಷ ಬ್ರಹ್ಮತಿ ಜಗದೀಶ್ವರನಾದ ನನಗೆ ನಿನಗೆ ಆ ವಿಕಾರಿ ಅಪಮಾನ ಮಾಡಿದ್ದರಿಂದ ಅವನಿಗೆ ಇದೇ ತಕ್ಕ ಪ್ರತಿಫಲ, ಇನ್ನೂ ತಕ್ಕ ಮರ್ಯಾದೆಯನ್ನು ಮಾಡುವೆನೋ ಗೌರವನಿಗೆ. ಇದೇನಯ್ಯ ಹೀಗೆ ಮಾತನಾಡುವೆ ಆ ಶಂಕರನನ್ನು? ಏನಾದರೂ ಆಗಲಿ ಯಾಗವನ್ನು ಸಾಧಿಸಿ ನಾರದರೆ. ನಾರಾಯಣ ನಾರಾಯಣ, ಏನು ಹೇಳಿದೆ? ಆ ಪರಶಿವನನ್ನು ಕರೆಯಿಸದೆ ಯಾಗವನ್ನು ಮಾಡುವುದೇ? ಆಶ್ಚರ್ಯ ಆಶ್ಚರ್ಯ. ಆ ಶಿವನೆಂಬನ ನಾಮಸ್ಮರಣೆ ನನ್ನ ಆಸ್ಥಾನದಲ್ಲಿ ಬರಕೂಡದು, ತಿಳಿಯಿತೆ? ಅಯ್ಯ ದಕ್ಷ ಬ್ರಹ್ಮ, ಕೇಳು. ನವಮಣಿ ಖಚಿತವಾದ ನವಮಣಿ ಖಚಿತವಾದ ಆ ವಿರಾಜ ಪೀಠ ಗ್ರಹದಲ್ಲಿ ಆನಂದದೇ ಯಾ ದಕ್ಷ ಬ್ರಹ್ಮ, ನಾರದ ಮಹರ್ಷಿಗಳೇ, ಆ ಪರಶಿವನಂ ಕೊಳ್ಳರಿಸೇ ಆ ಪರಶಿವನಂ ಕೊಳ್ಳರಿಸೇ ಅವನ ಮಾಡಿಸೋ ದಕ್ಷ ಭೂಪತಿಯೇ. ಅಯ್ಯ ದಕ್ಷ ಬ್ರಹ್ಮ, ನವರತ್ನ ಖಚಿತವಾದ ಯಾಗಮಂಟಪದಲ್ಲಿ ಆ ಗೌರೀಶಂಕರನನ್ನು ಕುಳ್ಳರಿಸಿ ದಾಂಪತ್ಯ ಪೂಜೆಯನ್ನು ಮಾಡಿ ಈಶಾರ್ಪಣಂ ಎಂದು ತರ್ಪಣ ಬಿಟ್ಟು ಧನ್ಯನಾಗೋ. ಓಹೋ, ಸರಿ ಸರಿ ನಾರದರೆ, ನವರತ್ನ ಖಚಿತವಾದ ಯಾಗಮಂಟಪದಲ್ಲಿ ಶ್ರೀಮನ್ನಾರಾಯಣರನ್ನು ಕುಳ್ಳಿಸಿ ಹರಿಚರಣವಂ ಭಕ್ತಿಯಿಂದ ಪೂಜಿಸಿ ನಾರಾಯಣಾರ್ಪಣವೆಂದು ತರ್ಪಣ ನೀಡುವನೇ ವಿನಃ ಆ ಬಡ ಬೈರಾಗಿ ವಿಷಯವೇ ತರಲಾಗದು. ಈ ದಕ್ಷ ಬ್ರಹ್ಮನೆದುರು ತರಲಾಗದು. ಆಗಾಗಬಾರದು. ಹೇಳುವೆನು ಕೇಳು. ಸುರಚಿರದದಿ ಮಧುರ ಸಕರಾಗೃತೆ ಸುರಚಿರದದಿ ಮಧುರ ಸಕರಾಗೃತೆ ಸಮ್ಮಿಶ್ರವಾದ ಘನಾಭಿಷೇಕದಿಂದಲೇ ಪರಶಿವನ ಪಾದಗಳ ದಕ್ಷ ಬ್ರಹ್ಮ ಏನು ಹೇಳ್ತೀರಿ ನಾದರೆ? ಆ ಪರಶಿವನ ಪಾದಗಳ ಪ್ರಥಮದಲ್ಲಿ ಪೂಜಿಸು ನೀ ದಕ್ಷ ಭೂಪತಿ. ಅಯ್ಯ ದಕ್ಷ ಬ್ರಹ್ಮ, ಆದರೆ ಸುರಚಿರದದಿ ಮಧುರ ಸಕ್ಕರಾಗೃತಗಳಿಂದಲೂ ಹಾಗೂ ಪಂಚಾಭಿಷೇಕಗಳಿಂದಲೂ ಆ ಪರಶಿವನನ್ನು ಪೂಜಿಸುವವನಾಗೋ, ನನ್ನ ಮಾತನ್ನು ಕೇಳುವವನಾಗೋ. ನಾರದರೆ ದಕ್ಷ ಬ್ರಹ್ಮ, ಪಂಚಾಭಿಷೇಕದಿಂದ
ಶ್ರೀಮನ್ನಾರಾಯಣನನ್ನು ಪೂಜಿಸುತ್ತೇನೆ, ಆರಾಧಿಸುತ್ತೇನೆ ಹೊರತು ಮಾಡುವುದು ಆ ಶಂಕರನ ವಿಷಯವೇ ತರಲಾಗದು. ತಿಳಿಯಿತೆ? ಹಾಗಾಗದು ಹೇಳುವನು ಕೇಳು. ಜಾಜಿ ಬಿಲ್ವ ಬಕುಳ ಸೇವಂತಿಕೆ ಜಾಜಿ ಬಿಲ್ವ ಬಕುಳ ಸೇವಂತಿಕೆ ಕರವೀರ ಮರುಮಲ್ಲಿಗೆ ಸುರರ ಸಂಪಿಗೆ ಗಂಧಾಕ್ಷತೆಯಿಂದ ಅಲಂಕೃತದೇ. ಅಯ್ಯ ದಕ್ಷ ಬ್ರಹ್ಮ, ಗಂಧಾಕ್ಷತೆಯಿಂದ ಅಲಂಕೃತದೇ ಪೂಜಿಸು ಆ ಗಜೇಂದ್ರನ ದಕ್ಷ ಭೂಪತಿಯೇ. ಅಯ್ಯ ದಕ್ಷ ಬ್ರಹ್ಮ ಕೇಳು. ಮುರುಗ ಮಲ್ಲಿಗೆ, ಮೀರ ಜಾಜೆ, ಪುನ್ನಾಗ ಬಿಲ್ವ ಮೊದಲಾದ ಪರಿಪರಿ ಪುಷ್ಪಗಳಿಂದಲೂ ಹಾಗೂ ಗಂಧಾಕ್ಷತೆಗಳಿಂದಲೂ ಆ ಪರಶಿವನ ಪಾದಗಳನ್ನು ಅಲಂಕರಿಸಿ ಪೂಜಿಸಿ ಧನ್ಯನಾಗು. ಹೇಳು ದಕ್ಷ ಬ್ರಹ್ಮ. ನಾನು ಹೇಳಿದಂತೆ, ನೀನು ಹೇಳಿದಂತೆ ಆ ಶ್ರೀಮನ್ನಾರಾಯಣನನ್ನು ಆರಾಧಿಸುತ್ತೇನೆ, ಪೂಜಿಸುತ್ತೇನೆ ಹೊರತು ನಿನ್ನಂತಹ ಆಷಾಢಭೂತಿಯವನ ಮಾತು ಕೇಳುವುದಿಲ್ಲ. ತಿಳಿಯಿತೆ? ಬೇಡವಯ್ಯ, ಕೇಳು ದಕ್ಷ ಬ್ರಹ್ಮ. ಧೂಪ, ದೀಪ, ಹಗುರ ಚಂದನ ಮುಂತಾದ ನೈವೇದ್ಯಗಳಿಂದ ಆ ಪರಶಿವನನ್ನು ಪೂಜಿಸುವವನಾಗೋ, ನನ್ನ ಮಾತನ್ನು ಕೇಳುವವನಾಗೋ. ನೀನು ಹೇಳಿದ ಆರತಿ ಅಕ್ಷತೆಗಳಿಂದ ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪೂಜಿಸುತ್ತೇನೆ, ಆರಾಧಿಸುತ್ತೇನೆ. ಸುಮ್ಮನೆ ಏಕೆ ಅರಚಿಕೊಳ್ಳುವೆ ನಾರದ? ಏಕೆ ಅರಚಿಕೊಳ್ಳುವೆ? ಬೇಡವಯ್ಯ, ಬೇಡವಯ್ಯ, ಹೇಳುವೆನು ಕೇಳು. ಅಯ್ಯ ದಕ್ಷ ಬ್ರಹ್ಮ, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ. ದಕ್ಷ ಬ್ರಹ್ಮ, ಮೂಢನಂತೆ ನೀನು ಯೋಚಿಸುತ್ತಿರುವೆ, ಮೂಢನಂತೆ ನೀನು ಯೋಚಿಸುತ್ತಿರುವೆ. ಯಾಗಕ್ಕೆ ಕರ್ತಾನು, ಯಾಗಕ್ಕೆ ಕರ್ತಾನು, ಆದಿಗೆ ಮೂಲಾನು, ಬೇಡ ವೈರವು ಶಂಕರ ನೋಳು, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ. ಅಯ್ಯ ದಕ್ಷ ಬ್ರಹ್ಮ, ಕೇಳು ನನ್ನ ಮಾತು ಕೇಳು. ಪರಶಿವನನ್ನು ನಿಂದಿಸಲು ಬೇಡ, ಪರಶಿವನನ್ನು ನಿಂದಿಸಲು ಬೇಡ. ಮುಂದೆ ನಿನಗೆ ಕುಂದು, ಮುಂದೆ ನಿನಗೆ ಕುಂದು ತಪ್ಪದು ಯೋಚಿಸು, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ. ಅಯ್ಯ ದಕ್ಷ ಬ್ರಹ್ಮ, ಸೃಷ್ಟಿಗೆ ಮೂಲ ಪುರುಷ, ಈ ಪೃಥ್ವಿಗೆ ಮೂಲ ಪುರುಷನು,
ಚರಾಚರ ವಸ್ತುಗಳಿಗೂ ಆ ಗೌರಿ ರಮಣನ ಹೊರತು ಯಾರು ಅಗ್ರಗಣ್ಯಲಾಗಲಾರರು. ಆತನು ಇಲ್ಲದ ಮೇಲೆ ಆತನಿಗೆ ಸಲ್ಲಬೇಕಾದ ಹವಿರ್ಭಾಗವನ್ನು ಯಾರು ಅಜ ಹರಿ ಸುರೇಂದ್ರಾದಿಯಾಗಿ ಮುಟ್ಟುವುದಿಲ್ಲ. ಸುಮ್ಮನೆ ಹಠವನ್ನು ಮಾಡಬೇಡ, ಕೇಡನ್ನು ಅನುಭವಿಸಬೇಡ. ಮೊದಲು ಈ ಮೂಢತನವನ್ನು ಬಿಟ್ಟು ಗೌರಿಪತಿಯಾದ ಆ ಪರಶಿವನನ್ನು ಶಂಕರನನ್ನು ಕರೆಯಿಸು. ಎಲ್ಲವೋ ನಾರದ, ಹೇಳು ತಂದೆ. ವಿಷ್ಣು ಶಕ್ತಿಮಯಂ ಎಂಬ ಜಗತ್ತಾಧಾರವು ನಿನಗೆ ತಿಳಿದಿಲ್ಲವೇ? ತಿಳಿದಿದೆ. ಮೂರ್ಖ ನಾರದ, ನಾರದೋ ಕಲಹಪ್ರಿಯ ಎಂಬಂತೆ ನಾರಾಯಣ ಮಾತನಾಡ. ನಾರಾಯಣ. ಅಯ್ಯ ದಕ್ಷ ಬ್ರಹ್ಮ, ಬೇಡ. ಆ ಪರಶಿವನನ್ನು ನಿಂದಿಸಿದವರು ಯಾರು ಈ ಧಾತ್ರಿಯಲ್ಲಿ ಬದುಕಲಿಲ್ಲ. ಅನ್ನಮದ, ಕುಲಮದ, ತನುಮದ, ಸಿರಿಮದ, ಯೌವನ ಮದ, ಇಂಥ ತಪ್ಪು ಮದಗಳಿಂದ ಕೂಡಿ ಅಷ್ಟಮೂರ್ತಿಯನ್ನು ನಿಂದಿಸಿ ಕಷ್ಟಕ್ಕೆ ಒಳಗಾಗುವಿಯಲ್ಲ. ಮೋದ ವಿನೋದವು ಹದವದೆಯನೆಗೆ ಹದಮರವನಿಸುವ ವಿಧ ವಿಧದೆ. ಮೋದ ವಿನೋದವು ಹದವದೆಯನೆಗೆ ಹದಮರವನಿಸುವ ವಿಧ ವಿಧದೆ. ಕೊಂಡಲ ಬಿಡುವೆ ದಂಡಿಸಿ ಕರಿವೆ, ಕೊಂಡಲ ಬಿಡುವೆ ದಂಡಿಸಿ ಕರಿವೆ. ಖಂಡಿತ ಹದಮಾರದೆಯ ಹದವೆತ್ತಿರುವೆ, ಹದಮಾರದೆಯ ಹದವೆತ್ತಿರುವೆ. ಓದ ವಿನೋದವೋ, ಓದ ವಿನೋದವೋ, ಓದ ವಿನೋದವೋ. ಎಲ್ಲವೋ ನಾರದ, ಹೇಳು ದಕ್ಷ ಭೂಪ. ನೀನೊಬ್ಬ ಸನ್ಯಾಸಿ, ಸನ್ಯಾಸಿ ಅಲ್ಲವೇ? ಅವನೊಬ್ಬ ವಿಕನಾಸಿ. ಆಗಾಗ ಕೂಡದು. ನಿಮ್ಮಿಬ್ಬರಿಂದ ಆಗುವುದಾದರೂ ಏನು? ಬಹಳ ಇದೆ. ಕಾಡಿನಲ್ಲಿ ಓಹೋ. ನಾರು ಬೇರುಗಳನ್ನು ತಿಂದು ಕಾಲ ಕಳೆಯುವ ನಿಮ್ಮಂತಹ ಸನ್ಯಾಸಿಗಳಲ್ಲಿ ಅಷ್ಟಮದಗಳಿರುವುದೇ? ಖಂಡಿತವಾಗಿಯೂ ಇರುವುದಿಲ್ಲ. ನಾರದ, ನಾರದ. ಆದೇಶ್ವರನಾಗಿ ಸಕಲ ಸಂಪತ್ತುಗಳೊಳಗೂಡಿ ನನ್ನಲ್ಲಿ ಅಷ್ಟಮದಗಳೇ ತುಂಬಿರುವುದು. ತುಂಬಿರುವುದು. ನನ್ನಿಷ್ಟದಂತೆ ನಿನ್ನಿಷ್ಟದಂತೆ ಅಷ್ಟಮೂರ್ತಿಯನ್ನು ನಷ್ಟಗೊಳಿಸುವನೇ. ಬೇಡವಯ್ಯ, ಬೇಡವಯ್ಯ. ಅವನಿಗೆ ನಿಷ್ಠೆ ತೋರಿವನೇ. ಇದಕ್ಕೆ ನಿನ್ನಿಷ್ಟ ಹೇಳೋ ನಾರದ. ಹೇಳುವನು ಕೇಳು. ಈಶನೋ ಬರದಿರೆ ಈ ಯಾಗ ನಾಶವು, ಈಶನೋ ಬರದಿರೆ ಈ ಯಾಗ ನಾಶವು. ಸಹಜವು ಮಾತು ನೀ ಕೇಳೋ ದಾಕ್ಷ, ಸಹಜವು ಮಾತು ನೀ ಕೇಳೋ ದಾಕ್ಷ. ಅಯ್ಯ ದಕ್ಷ ಬ್ರಹ್ಮ, ಅರಿತು ಈಗಲೂ ನೀನು ಚಿದಂಬರನ ಕರೆಸು. ಸಾಧ್ಯವಿಲ್ಲ ನಾರದರೆ, ಸಾಧ್ಯವೇ ಇಲ್ಲ. ಅರಿತು ಈಗಲೂ ನೀನು ಚಿದಂಬರನ ಕರೆಸು. ದಕ್ಷ ಬ್ರಹ್ಮ, ಅರಿತು ಈಗಲೂ ನೀನು ಚಿದಂಬರನನ್ನು ಕರೆಸು. ಈಶ ಮಹೇಶ ಸರ್ವೇಶಾನ, ಈಶ ಮಹೇಶ ಸರ್ವೇಶಾನ. ಈಶನೋ ಬರದಿರೆ ಈ ಯಾಗ ನಾಶವು. ಸಹಜವು ಮಾತು ನೀ ಕೇಳೋ ದಾಕ್ಷ. ಅಯ್ಯ ದಕ್ಷ ಬ್ರಹ್ಮ, ವಿನಾಶಕಾರಿ ವಿಪರೀತ ಬುದ್ಧಿ ಎಂಬಂತೆ ಮಾತನಾಡಬೇಡ. ಆ ಪರಶಿವನು ಇಲ್ಲದ ಮೇಲೆ ನಿನ್ನ ಯಾಗವು ನಾಶವಾಗುವುದು. ಎಲ್ಲವೋ ನಾರದ, ನನ್ನಿಷ್ಟದಂತೆ ಯಾಗವನ್ನು ಮಾಡಿಸುವೆನು. ನೀನಿನ್ನು ಹೋಗಿ ಯಾಗ ಶಾಲೆಯಲ್ಲಿ ಕುಳಿತುಕೋ. ಆಗಬಹುದು, ಆಗಬಹುದು. ಎಲ್ಲವೋ ಯಾರಲ್ಲಿ? ಮಹಾಪ್ರಭು ಏನಪ್ಪಣೆ? ಎಲೈ ಸೇವಕ, ಮಹಾಪ್ರಭು ನಮ್ಮ ಈ ಭೂಸ್ವರ್ಗಪುರದಲ್ಲಿ ಆಗಬಹುದು. ಯಾರಾದರೂ ಆ ಶಿವನೆಂಬ ನಾಮಸ್ಮರಣೆಯನ್ನು ಮಾಡಿದ್ದಲ್ಲಿ ಅವರ ನಾಲಿಗೆಯನ್ನು ಸೀಳಿಸುತ್ತೇನೆಂದು ಡಂಗುರವರೇ. ಆಗಬಹುದು. ಅಲ್ಲದೆ ಕುಲಗೇಡಿಯಾದ ಆ ಗೌರಿಯ ಕಡೆ ಯಾರಾದರೂ ಕಣ್ಣು ಹಾಯಿಸಿದ್ದಲ್ಲಿ ಅವರ ಕಣ್ಣುಗಳನ್ನು ಕೀಳಿಸುತ್ತೇನೆಂದು
ಡಂಗೂರ ಹೊಡೆದು ಸಿದ್ಧಪಡಿಸೋ. ಆಗಬಹುದು ಮಹಾಪ್ರಭು. ಏ ಡಂಗೂರ ಊರೆಲ್ಲ ಕೇಳಿರಿ ಒಡಿವೆ ಡಂಗೂರವ, ಹೊಡಿವೆ ಡಂಗೂರ ಊರೆಲ್ಲ ಕೇಳಿರಿ ಒಡಿವೆ ಡಂಗೂರವ. ಬಡ್ಬಾರ್ದು ಸಾಕಾಯ್ತು, ಬಡ್ಬಾರ್ದು ಸಾಕಾಯ್ತು, ಬಡ್ಬಾರ್ದು ಸಾಕಾಯ್ತು, ಬಡ್ಬಾರ್ದು ಸಾಕಾಯ್ತು, ಒಡಿವೆ ಡಂಗೂರ ಊರೆಲ್ಲ ಕೇಳಿರಿ ಒಡಿವೆ ಡಂಗೂರವ. ಊರರೆಲ್ಲ ಸಾರಿರೆ ಆರೆಲ್ಲ ಓಡಿರೆ, ಊರೆಲ್ಲ ಸಾಗಿಡೆ ಆರೆಲ್ಲ ಓಯಿರೆ ಒಡಿವೆ ಡಂಗೂರ ಊರೆಲ್ಲ ಕೇಳಿರಿ ಒಡಿವೆ ಡಂಗೂರ ಊರೆಲ್ಲ ಕೇಳಿರಿ ಒಡಿವೆ ಡಂಗೂರ. ಅಪ್ಪ ಎಂತ ಗಾಚಾರ ಬಂತಲ್ಲಪ್ಪ, ಇದೇನ ಕಿವಿಯಾರ ಕೇಳ್ಬಿಟ್ರೆ ಅಷ್ಟೇ. ನಾನು ಅಪ್ಪ ನನಗೇಲೇ ಆತಲ್ಲ ಈ ದೂತನ ಕೆಲಸ ಮಾತ್ರ ದಯವಿಟ್ಟು ಯಾರೋ ಮಾಡ್ಬೇಡ್ರಪ್ಪ. ಏನಂತ ಹೇಳಿ ನಾನು ನಮ್ಮ ಮಹಾಪ್ರಭು ಒಂದು ಆಜ್ಞೆಯನ್ನು ಹೊಡ್ಸಿದಾರೆ. ಆಮೇಲೆ ಎಲ್ಲ ಕಿವಿಟ್ಟು ಕೇಳಿಸ್ಕೊಡ್ರಿ, ಹಿಂದೆ ಇರೋರಾಗಲಿ ಮುಂದೆ ಇರೋರಾಗಲಿ ಆ ಕಡೆ ಇರೋರಾಗಲಿ ಈ ಕಡೆ ಇರೋರಾಗಲಿ ನೀನ ಕೇಳಿಸ್ಕೊಬೇಕು. ಆಮೇಲೆ ನನಗೆ ತಿರುಗು ಹೇಳಿಲ್ಲ ಅಂತ ದಯವಿಟ್ಟು ಹೇಳ್ಬೇಡ್ರಿ. ಆಮೇಲೆ ಕೇಳಿಸ್ಕೊಂತ ಇದ್ದೀರಾ? ಒಡಿವೆ ಡಂಗೂರ ಊರೆಲ್ಲ ಕೇಳಿರಿ, ಒಡಿವೆ ಡಂಗೂರ ಊರೆಲ್ಲ ಕೇಳಿರಿ ಒಡಿವೆ ಡಂಗೂರವ.